ಹಾಗಾದ್ರೆ ಈ JN.1 ಈ ಕೊರೋನಾದ ರೂಪಾಂತರ ತಳಿ ಇದೆಯಲ್ಲ, ಇದರ ಲಕ್ಷಣ ಏನು? ಜ್ವರ ಹಾಗೆ ಚಳಿ ಜೊತೆಗೆ ಕೆಮ್ಮು ಇದೆಲ್ಲವೂ ಕೂಡ ಅತಿಯಾಗಿರುತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗಿರುವಂತಹ ಸಂಗತಿ. ಮತ್ತೆ ವಾಕರಿಕೆ, ಗಂಟ್ಲು ನೋವು ಇದೆಲ್ಲ ನಿಮ್ಗೆ ಏನಾದ್ರು ಹೆಚ್ಚಾಗಿ ಕಂಡು ಬಂದ್ರೆ ಸ್ವಲ್ಪ ಟೆಸ್ಟ್ ಮಾಡಿಸ್ಕೊಳ್ಳುವಂಥದ್ದು ಒಳ್ಳೆಯದು, ಮುಂಜಾಗ್ರತೆಯನ್ನು ವಹಿಸಿದ್ರೆ ತೀರಾ ಒಳ್ಳೆಯದು. ಇನ್ನು ಬೆಂಗಳೂರಿನ 20ಕ್ಕೂ ಹೆಚ್ಚು ಕಡೆಗಳಲ್ಲಿ ಇವತ್ತು ಮೆಗಾ ರೈಡ್ ನಡೆದಿದೆ. ಬೆಂಗಳೂರಿನಲ್ಲಿ ಸುಮಾರು 7 kg ಸೋಡಿಯಂ ನೈಟ್ರೇಟ್ ಅನ್ನ ಪತ್ತೆ ಮಾಡಲಾಗಿದೆ. ಶಮಿವುಲ್ಲಾ ಅನ್ನೋನ ಮನೆಯಲ್ಲಿ NIA ಶೋಧ ನಡೆಸುವಂತಹ ಸಂದರ್ಭದಲ್ಲಿ ಸುಮಾರು 7 kgಯಷ್ಟು ಸೋಡಿಯಂ ನೈಟ್ರೇಟ್ ಪತ್ತೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲ ಸ್ಫೋಟಕಗಳನ್ನ ತಯಾರಿಸುವಂತ ನಿಟ್ಟಿನಲ್ಲಿ ಸೋಡಿಯಂ ನೈಟ್ರೇಟ್ ಅನ್ನ ಬಳಸಲಾಗುತ್ತೆ. ಹಾಗಾಗಿ ಈತ ಯಾವ ಉದ್ದೇಶಕ್ಕೆ ಇಟ್ಕೊಂಡಿದ್ದ ಅನ್ನುವಂಥದ್ದೆಲ್ಲ ಈಗ ತನಿಖೆ ನಡಿಬೇಕಾಗಿದೆ. ಬ್ಯಾಡ್ರಳ್ಳಿ ಮನೆಯಲ್ಲಿ ಸೋಡಿಯಂ ನೈಟ್ರೇಟ್ ಪತ್ತೆ ಆಗಿದೆ. ಶಮಿವುಲ್ಲಾ ಬಾಡಿಗೆಗೆ ಇದ್ದಂತ ಮನೆಯಲ್ಲಿ 4 ಮಂದಿ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸಂಪತ್ ಅನ್ನೋರಿಗೆ ಸೇರಿದಂತ ಮನೆಯಲ್ಲಿ ಶಮಿವುಲ್ಲಾ ಬಾಡಿಗೆಗಿದ್ದ. ಮನೆಯಲ್ಲಿ ಬಳ್ಳಾರಿ ಮೂಲದ ಒಟ್ಟು 4 ಮಂದಿ ವಾಸ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಯಾರ್ಯಾರು? ಪೀಣ್ಯದಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಂತ ಅಲ್ತಾಫ್, ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮಿಸ್ಬಾ, ಖಾಸಗಿ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಂತ ಮುನಿರುದ್ದೀನ್, ಹಾಗೆ ಮತ್ತೋರ್ವ ವಿದ್ಯಾರ್ಥಿ ಆಗಿದ್ದಂತ ಶಮಿವುಲ್ಲಾ. ಇವರು 4 ಮಂದಿ ಸಂಪತ್ ಅನ್ನೋರ ಮನೆಯಲ್ಲಿ ವಾಸ ಇದ್ರು. ಇವತ್ತು ಬಹಳಷ್ಟು ಕಡೆ ರೈಡ್ ಆದಂತಹ ಸಂದರ್ಭದಲ್ಲಿ ಇವ್ರ ನಿವಾಸದ ಮೇಲೂ ರೈಡ್ ಆಗಿದೆ. ಬಹಳ ಕಂಪ್ಲೇಂಟ್ಸ್ ಅಂದ್ರೆ ಇವರ ವಿರುದ್ಧ ತನಿಖೆ ಆಗುವಂತ ನಿಟ್ಟಿನಲ್ಲಿ ಕೆಲ ಅನುಮಾನ ಇದ್ದಂತ ಕಾರಣಕ್ಕಾಗಿ ಈ ರೈಡ್ ಆಗಿರುವಂಥದ್ದು. ದೂರು ಮತ್ತೊಂದು ಅದು ನೇರವಾಗಿ ಯಾರು ಕೊಟ್ಟಿದ್ರ ಮತ್ತದೇನೋ ಮಾಹಿತಿ ಇಲ್ಲ. ಬಟ್ ಇವರ ಚಲನವಲನ ನಡವಳಿಕೆ ಇದಕ್ಕೆ ಸಂಬಂಧಪಟ್ಟಂಗೆ ಇವ್ರು ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ರು ಇದನ್ನೆಲ್ಲ ಭೇದಿಸಿದಂತ NIA ಇವ್ರ ಮೇಲೆ ರೈಡ್ ಮಾಡಿದೆ. ನೋಡಿ, ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಸೋಡಿಯಂ ನೈಟ್ರೇಟ್ ಅವ್ರ ಮನೇಲಿ ಪತ್ತೆ ಆಗಿದೆ. ಸುಮಾರು 7 kg ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವರೆಲ್ಲರೂ ಕೂಡ ಇಬ್ರು ಸ್ಟೂಡೆಂಟು, ಮತ್ತೋರ್ವ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋದು, ಮತ್ತೋರ್ವ ಪೀಣ್ಯ ಒಂದು ಕಂಪ್ನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರೋದು. ಇವ್ರುಗಳಿಗೆ ಯಾಕೆ ಸೋಡಿಯಂ ನೈಟ್ರೇಟ್? ಅದಿಲ್ಲಿ ಪ್ರಶ್ನೆ. ನಾವು ಪ್ರತಿನಿಧಿ ಶಿವಪ್ರಸಾದ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ದೇಶಾದ್ಯಂತ ವಿಧ್ವಂಸಕ ಕೃತ್ಯಗಳಿಗೆ ಸ್ಕೆಚ್ ಹಾಕಿದಂತಹ ಹಿನ್ನೆಲೆಯಲ್ಲಿ NIA ಅಧಿಕಾರಿಗಳು ಖಚಿತ ಮಾಹಿತಿಯ ಮೇರೆಗೆ ಬೆಂಗಳೂರಿನ ಬ್ಯಾಡ್ರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಮನೆ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಅಷ್ಟಲ್ಲದೆ 7 kgಯಷ್ಟು ಸೋಡಿಯಂ ನೈಟ್ರೇಟ್ ಅನ್ನು ಕೂಡ ವಶಪಡಿಸಿಕೊಂಡಿರುತ್ತದೆ. ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ನೀವೀಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಬೆಂಗಳೂರಿನ ರಾಜಾಜಿನಗರ ಮೂಲದ KV ಸಂಪತ್ ಕುಮಾರ್ ಎಂಬುವರ ಮಾಲೀಕತ್ವದ ನಿವಾಸ ಆಗಿರ್ತಕ್ಕಂಥದ್ದು. ಇಲ್ಲಿ ಈ ಒಂದು ಬಿಲ್ಡಿಂಗ್ ನಲ್ಲಿ 6ಕ್ಕೂ ಹೆಚ್ಚು ಮನೆಗಳಿದಾವೆ. ಈ ಒಂದು ಮನೆಗಳಲ್ಲಿ 2ನೇ ಮಹಡಿಯಲ್ಲಿರ್ತಕ್ಕಂಥ ಬಾಡಿಗೆ ಮನೆಯಲ್ಲಿ ಬಳ್ಳಾರಿ ಮೂಲದ 4 ಆರೋಪಿಗಳು ವಾಸವಾಗಿದ್ರು ಅಂತ ಹೇಳಿ NIA ಅಧಿಕಾರಿಗಳಿಗೆ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ನೀವೀಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಇದೇ ಒಂದು ಮನೆಯ ಮೇಲೆ ಇಂದು ಬೆಳಗ್ಗೆ 5 ಗಂಟೆ ಸುಮಾರಿಗೆ ದಾಳಿಯನ್ನು ನಡೆಸಿದಂತಹ NIA ಅಧಿಕಾರಿಗಳ ತಂಡ 7 kgಯಷ್ಟು ಸೋಡಿಯಂ ನೈಟ್ರೇಟ್ ಅನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ನೀವೀಗಾಗಲೇ ಗಮನಿಸ್ತಾ ಇದ್ದೀರಾ. KA34EJ8859 ಹಾಗೂ KA34ED 5835 ಎಂಬ ಈ ಒಂದು ಬಳ್ಳಾರಿಯ RTO ರಿಜಿಸ್ಟ್ರೇಷನ್ಗಳನ್ನು ಹೊಂದಿರತಕ್ಕಂಥ 2 ದ್ವಿಚಕ್ರ ವಾಹನಗಳನ್ನು ಕೂಡ ಈ 4 ಬಳಕೆಯನ್ನ ಮಾಡ್ತಿದ್ರು ಅಂತ ಹೇಳಿ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಬಿಲ್ಡಿಂಗ್ ನ 2ನೇ ಮಹಡಿಯಲ್ಲಿ ವಾಸವಾಗಿದ್ದಂತಹ ಸಮೀವುಲ್ಲಾ, ಅಲ್ತಾಫ್, ಮುನಿರುದ್ದೀನ್ ಹಾಗೂ ಇನ್ನೋರ್ವ ವಿದ್ಯಾರ್ಥಿ ಆಗಿರ್ತಕ್ಕಂಥ ಈತನನ್ನು ಕೂಡ ಈಗಾಗಲೇ NIA ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ 4ರಲ್ಲಿ 2 ವಿದ್ಯಾರ್ಥಿಗಳಾಗಿದ್ರೆ ಇನ್ನಿಬ್ಬರು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿದ್ರು ಅಂತ ಹೇಳಿ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಈ 4 ಆರೋಪಿಗಳು ಕೂಡ ಬಳ್ಳಾರಿ ಮೂಲದವರು ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ. NIA ಅಧಿಕಾರಿಗಳ ಕಾರ್ಯಾಚರಣೆ ವೇಳೆಯಲ್ಲಿ ಹೈದರಾಬಾದ್ ಮೂಲದ NIA ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧ್ವಂಸಕ ಕೃತ್ಯಗಳಿಗೆ ಇವರೆಲ್ಲರೂ ಕೂಡ ಸ್ಕೆಚ್ ಅನ್ನು ಹಾಕಿದ್ರು ಅಂತ ಹೇಳಿ ಖಚಿತ ಮಾಹಿತಿಯ ಮೇರೆಗೆ ದಾಳಿಯನ್ನು ನಡೆಸಿ ಒಟ್ಟಾರೆಯಾಗಿ 7 ಜನರನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಇಡೀ ಮನೆಯನ್ನ ಜಾಲಾಡಿರ್ತಕ್ಕಂಥ NIA ಅಧಿಕಾರಿಗಳ ತಂಡ ಮಹತ್ವದ ದಾಖಲೆಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ. ಕ್ಯಾಮರಾಮನ್ ರವಿ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.